ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿ ಇರುವ ವಿಷಯ, ಕರ್ತನು ನನ್ನ ಹಿತ ಚಿಂತಕನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 40ನೇ ಅಧ್ಯಾಯ 17ನೇ ವಾಕ್ಯ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನು ನನ್ನ ಹಿತ ಚಿಂತಕನು. ಎಲ್ಲರೂ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ನನಗೆ ಯಾರೂ ಇಲ್ಲ, ನಾನು ಒಂಟಿತನದಲ್ಲಿ ಜೀವಿಸ್ತಾ ಇದ್ದೇನೆಂಬುದಾಗಿ ಹೇಳುತ್ತಾರೆ. ಕೆಲವರು ದೇವರನ್ನ ನೋಡಿ ಸಹ ಹೇಳ್ತಾರೆ, ನಾನು ದೇವರನಲ್ಲಿ ಪ್ರಾರ್ಥಿಸ್ತೇನೆ, ದೇವರನ್ನ ನಂಬಿದ್ದೇನೆ, ದೇವರು ಕೂಡ ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ಪಾಸ್ಟರ್ ಅಂತೇಳಿ ಕೆಲವರು ಹೇಳ್ತಾರೆ. ಆದರೆ ಯೋಬನು ಕೂಡ ಹೀಗೆ ಹೇಳಿದ. ಯೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಯೋಬನು ಹೇಳ್ತಾನೆ, ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನನ್ನ ಪರಿಚಯವಿದ್ದವರು ನನ್ನನ್ನು ಮರೆತಿದ್ದಾರೆ. ದಾವೀದನು ಸಹ ಕೀರ್ತನೆ 31:12ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದೆನು. ಹಾಗಾದರೆ ಎಲ್ಲರೂ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ನಮ್ಮನ್ನು ಮರೆತಿದ್ದಾರೆ, ಕೈ ಬಿಟ್ಟಿದ್ದಾರೆ ಎಂಬ ಅನುಭವಕ್ಕೆ ಬರುತ್ತಾರೆ. ಆದರೆ ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನಾನಾದರೂ ಕುಗ್ಗಿದವನಾಗಿದ್ದೇನೆ, ದಿಕ್ಕಿಲ್ಲದವನಾಗಿದ್ದೇನೆ. ಆದರೆ ಒಂದು ಭರವಸೆ ಏನಂದರೆ, ಒಂದು ನಿರೀಕ್ಷೆ ಏನಂದರೆ, ಕರ್ತನು ನನ್ನ ಹಿತ ಚಿಂತಕನು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮ ಹಿತಚಿಂತಕರಾಗಿದ್ದಾರೆ. ನಮ್ಮ ಕುರಿತಾಗಿ ಅವರು ಚಿಂತಿಸುವಂಥ ದೇವರಾಗಿದ್ದಾರೆ. ಪ್ರತಿಯೊಬ್ಬರೂ ಅನೇಕ ಕಾರಣಗಳಿಂದ ನೊಂದು ಬೆಂದು ಹೃದಯ ಒಡೆದವರಾಗಿ ಅನೇಕರು ಆತ್ಮಹತ್ಯೆ ಮಾಡಲು ಸಹ ಯೋಚಿಸುತ್ತಾರೆ. ಹಾಗೆ ಯೋಚಿಸುವುದು ಮಾಡುವುದು ಎರಡೂ ಸಹ ತಪ್ಪಾದಂಥ ತೀರ್ಮಾನಗಳಾಗಿವೆ. ನಿಮ್ಮ ಕಷ್ಟಗಳ ನಷ್ಟಗಳ ಸಮಸ್ಯೆಯ ಮಧ್ಯದಲ್ಲಿ ನಿಮಗೆ ನಂಬಿಕೆ ಇರಬೇಕು. ಏನು? ಕರ್ತನು ನನ್ನ ಹಿತಚಿಂತಕನು, ದೇವರು ನನ್ನನ್ನು ಕೈ ಬಿಡದೆ ನಡೆಸ್ತಾರೆಂಬಂಥ ಒಂದು ಭರವಸೆ ಇರಬೇಕು. ಯಾಕೆಂದರೆ ಯಾರೊಬ್ಬರೂ ಬಡವರ ಮತ್ತು ಅವಶ್ಯಕತೆ ಇರುವವರ ಸಹಾಯಕ್ಕಾಗಿ ಯಾರೂ ಬರುವುದಿಲ್ಲ. ಆದರೆ ಪ್ರೀತಿಯ ಕರ್ತನು, ನಿಮ್ಮನ್ನು ಪ್ರೀತಿಸುವ ಯೇಸು ಸ್ವಾಮಿ ಯಾವಾಗಲೂ ಬಡವರನ್ನು, ಅವಶ್ಯಕತೆ ಇರುವವರನ್ನು ಆತನಿಗೆ ಮೊರೆ ಇಟ್ಟರೆ ಅವರನ್ನು ಬಿಡಿಸಲು ದೇವರು ಬಂದು ಅವರ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಯೇಸು ಸ್ವಾಮಿ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ತನ್ನ ಜೀವವನ್ನು ಕೊಟ್ಟು ಸೈತಾನನನ್ನು ಸೋಲಿಸಿ ನಮ್ಮನ್ನು ಪಾಪ ಶಾಪ ಕಟ್ಟುಗಳಿಂದ ಬಿಡುಗಡೆ ಮಾಡಿದ್ರಂತೆ. ಆದುದರಿಂದ ಚಿಂತಿಸಬೇಡಿ. ನೋವು ಬಾಧೆ ಇದ್ದಾಗ ದೇವರನ್ನ ನೋಡಿ ಪ್ರಾರ್ಥಿಸ್ರಿ, ಕರ್ತನೇ ನೀನು ನನ್ನ ಹಿತಚಿಂತಕನು, ನಾನು ಭಯಪಡುವುದಿಲ್ಲ, ನನ್ನನ್ನು ನಡೆಸ್ರಿ. ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಒಂದು ಸಲ ಒಬ್ಬ ವಿಧವೆ ತನ್ನ ಪತ್ನಿ ಸತ್ತ ಮೇಲೆ ಎಲ್ಲ ಶವ ಸಂಸ್ಕಾರವನ್ನು ಮುಗಿಸಿದಳು. ಅವಳ ಎಲ್ಲ ಸಂಬಂಧಿಕರು ಮನೆ ಬಿಟ್ಟು ಹೋದ ಮೇಲೆ ಅವಳಿಗೆ ಒಂಟಿತನ, ನಿಸ್ಸಹಾಯಕತೆ ಮತ್ತು ಭವಿಷ್ಯದ ಅಸ್ಥಿರತೆ ಬಗ್ಗೆ ಆವೇಶದ ಅಳುವಿನಿಂದ ಪ್ರಲಾಪಿಸಿದಳು. ಮರುಕ್ಷಣ ತನ್ನ ಕೊಠಡಿಗೆ ಹೋಗಿ ದೇವರ ಪಾದದ ಬಳಿ ತನ್ನ ಹೃದಯವನ್ನು ಬಿಚ್ಚಿ, ದೇವರೇ ನನಗೆ ನೀನು ಸಹಾಯ ಮಾಡಬೇಕು, ನೀನು ನನ್ನ ಹಿತಚಿಂತಕನೆಂಬುದಾಗಿ ಪ್ರಾರ್ಥಿಸಿದಳು. ಆ ಪ್ರಾರ್ಥನೆ ದೇವರನ್ನು ಚಲಿಸುವಂತೆ ಮಾಡಿತು. ದೇವರ ಕರುಣೆ ಅವಳನ್ನು ತುಂಬಿ ಅವಳ ನಂಬಿಕೆಯನ್ನು ಬಲವನ್ನು ಪಡೆದವಳಾದಳು. ಆ ಕ್ಷಣದಿಂದ ಅವಳು ದೇವರು ತನ್ನ ಜೀವನವನ್ನು, ಮಕ್ಕಳ ಭವಿಷ್ಯವನ್ನು ನಿಭಾಯಿಸ್ತಾರೆಂಬುದಾಗಿ ಅವಳಿಗೆ ಗೊತ್ತಾಯಿತು. ಒಂದು ದೊಡ್ಡ ಸಮಾಧಾನ ಅವಳ ಹೃದಯವನ್ನು ತುಂಬಿತು. ದಿನ ಕಳೆದಂತೆ ದೇವರು ಅವಳ ಮಕ್ಕಳಿಗೆ ವಿಧೇಯತೆ, ಸಹಾಯ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಹೃದಯವನ್ನು ಕೊಟ್ಟರು. ಅದು ಮಾತ್ರವಲ್ಲ, ದೇವರು ಅವರ ಎಲ್ಲ ಅವಶ್ಯಕತೆಗಳನ್ನ ಸಂಧಿಸಿ ಒಂದೊಂದು ದಿವಸವೂ ನಡೆಸಿದರು. ಮಕ್ಕಳು ಸಹ ಚೆನ್ನಾಗಿ ಓದಿ ಬೆಳೆದು ಒಳ್ಳೆ ನೌಕರಿ ಸಿಗುವಂತೆ ದೇವರು ಸಹಾಯ ಮಾಡಿದರು. ಅದು ಮಾತ್ರವಲ್ಲ, ಇತರ ಜನರು ನೋಡಿ, ಅಯ್ಯೋ ಅವ್ರ ಗಂಡ ತೀರಿ ಹೋದರೂ ಕೂಡ ನೋಡ್ರಿ ಮಕ್ಕಳನ್ನ ಚೆನ್ನಾಗಿ ಓದಿ ಬೆಳೆಸಿ ಎಷ್ಟು ಆಶೀರ್ವಾದಕರವಾಗಿದೆ ಆ ಕುಟುಂಬ ಅನ್ನುವ ಹಾಗೆ ದೇವರು ಎಲ್ಲ ವಿಧದಲ್ಲಿ ಆ ವಿಧವೆಗೆ ಸಹಾಯ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಆ ವಿಧವೆಯ ತಾಯಿಗೆ ಸಹಾಯ ಮಾಡಿದಂತೆ ನಿಮಗೂ ಸಹ ಸಹಾಯ ಮಾಡುವನು
ಆತನು ಸಹಾಯ ಮಾಡುವುದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು, ಬಿಡುಗಡೆಯನ್ನು ಮಾಡುವರು. ಕೀರ್ತನೆಗಳ ಗ್ರಂಥ 55:22 ವಾಕ್ಯ ಹೇಳ್ತದೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಹಿತಚಿಂತಕನಾಗಿ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಆದುದರಿಂದ ನಿಮ್ಮ ಎಲ್ಲ ಚಿಂತೆಯನ್ನು, ಭಾರಗಳನ್ನು ದೇವರ ಪಾದದ ಬಳಿ ಹಾಕಿ, ನಿಮ್ಮ ಭಾರವನ್ನು ಕರ್ತನ ಮೇಲೆ ಹಾಕಿ, ದೇವರೇ ನೀವು ನನ್ನ ಹಿತಚಿಂತಕನು, ನನ್ನ ನಡೆಸರೆಂಬುದಾಗಿ ಹೇಳ್ರಿ. ಕರ್ತನ ಅದ್ಭುತವಾಗಿ ನಿಮ್ಮನ್ನು ನಡೆಸಬರು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಅನೇಕ ಸಾರಿ ಮರೆಯಲ್ಪಟ್ಟ, ಕೈ ಬಿಡಲ್ಪಟ್ಟ ಅನುಭವಗಳು, ಆದರೆ ನೀವು ನಮ್ಮ ಹಿತಚಿಂತಕನು, ನಮ್ಮನ್ನು ನಡೆಸುವಾತನು, ನಮ್ಮನ್ನು ಪೋಷಿಸುವಾತನು. ಯಾರೆಲ್ಲ ಕೈ ಬಿಟ್ಟರೋ ನೀನು ಕೈ ಬಿಡದ ದೇವರಪ್ಪ. ಒಂದು ವೇಳೆ ಒಂಟಿತನದ ಅನುಭವದಲ್ಲಿ ಏಸಪ್ಪ ದೇವರೇ, ಈ ಲೋಕದಲ್ಲಿ ಅಪ್ಪ ನಮಗೆ ಆಪ್ತ ಮಿತ್ರರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು, ಈ ದಿನ ಕೂಡ ಸ್ವಾಮಿ ಅನೇಕರಿಗೆ ನೀವು ಹಿತಚಿಂತಕನಾಗಿ ಅವರ ಜೀವಿತವನ್ನು, ಕುಟುಂಬವನ್ನು, ಮಕ್ಕಳ ಭವಿಷ್ಯವನ್ನು ನೋಡಿಕೊಂಡು ನಡೆಸರಿ, ಅದ್ಭುತ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ದೇವರು ನಿಮಗೆ ಹಿತಚಿಂತಕನಾಗಿ ನಡೆಸುವರು. ಪ್ರತಿ ದಿವಸ ನಿರೀಕ್ಷೆಯ ಸಂದೇಶ ಬೇಕಾದರೆ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರನ್ನು ಕಳಿಸ್ರಿ. ನಾವು ಪ್ರತಿನಿತ್ಯ ನಿಮಗೆ ದಿನದ ವಾಗ್ದಾನದ ಸಂದೇಶಗಳನ್ನು ಕಳಿಸಿಕೊಡುತ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಶುಭ ದಿನ. ಗಾಡ್ ಬ್ಲೆಸ್ ಯು ಆಲ್.